ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವರ್ಷಾ ಗೌಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ತುಂಬ ಕ್ಯೂಟಾಗಿರೋ ಬೇಬಿ ಕುಚ್ಚು ಹೇಳ್ಕೊಡ್ತೀನಿ. ಅದು ಬೀಡ್ ಹಾಕ್ತೀನಿ, ಬಟ್ ಬೀಡ್ ಕಾಣಿಸೋದಿಲ್ಲ. ನೋಡೋಣ ಬನ್ನಿ ಡಿಸೈನ್ ಹೇಗಿರುತ್ತೆ ಅಂತೇಳಿ. ಮೊದಲು ನಾನು 127 ದಾರ ಸುತ್ಕೊತೀನಿ ಸೀರೆ ಕುಚ್ಚಿಗೋಸ್ಕರ. ನಾನು ಈ ಥರ ರೈಟಿಂಗ್ ಪ್ಯಾಡ್ನಲ್ಲಿ ಸೀರೆ ಕುಚ್ಚಿಗೆ ದಾರ ಸ್ಟ್ರೈನ್ಸ್ ಸುತ್ಕೊತೀನಿ. ನೀವು ಬೇಕಾದ್ರೆ ಈ ಥರ ರೈಟಿಂಗ್ ಪ್ಯಾಡಲ್ಲಿ ಬೇಕಾದ್ರೂ ಸುತ್ಕೋಬೋದು, ಇಲ್ಲಾಂದರೆ ನಿಮ್ಮ ಮನೆ ಟೀಪ ಇರುತ್ತಲ್ಲ ಅದಕ್ಕೂ ಕೂಡ ಅದರಲ್ಲೂ ಕೂಡ ನೀವು ಸುತ್ಕೋಬೋದು. ಅದರಲ್ಲಿ ಇನ್ನೂ ಉದ್ದ ಬರುತ್ತೆ. ನೀವು ರೈಟಿಂಗ್ ಪ್ಯಾಡಲ್ಲಾಗಲಿ ಬುಕ್ಕಲ್ಲಾಗಲಿ ಸುತ್ಕೊಂಡ್ರೆ ನೀವು ಮತ್ತೆ ಸುತ್ಕೊಳ್ತಾ ಇರಬೇಕಾಗುತ್ತೆ. ಈ ಥರ ಆಗುತ್ತೆ. ನಾನು ತೋರಿಸೋದಕ್ಕಂತ ರೈಟಿಂಗ್ ಪ್ಯಾಡಲ್ಲೇ ಸುತ್ಕೊತಾ ಇದ್ದೀನಿ. ಯೂಶ್ವಲಾಗಿ ನಾನು ನಮ್ಮನೆ ಟೀಪ ಏನಿದೆ ಅದರಲ್ಲೇ ನಾನು ಸುತ್ಕೊತೀನಿ, ಯಾಕಂದರೆ ಅದು ತುಂಬ ಸ್ವಲ್ಪ ಲಾಂಗ್ ಇರುತ್ತಲ್ವ. ಸೊ ಇನ್ನು ನಾವು ಆಲ್ಮೋಸ್ಟ್ ಅರ್ಧ ಸೀರೆ ಆದಮೇಲೆ ಮತ್ತೆ ಸುತ್ಕೊಳ್ಬೋದು. ಇದರಲ್ಲಾದರೆ ಸುತ್ಕೊತಾನೇ ಇರಬೇಕು. ಅದಕ್ಕೋಸ್ಕರ ನಿಮಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೋ ಆ ಥರ ಸುತ್ಕೊಳ್ಳಿ. ನಾನು ನೋಡಿ 127 ದಾರ ಮಾಡ್ಕೊಂಡಿದ್ದೀನಿ. ದಾರ ಮಾಡಿಕೊಂಡು ಅದಕ್ಕೆ ಗಮ್ ಹಾಕ್ಕೊಳ್ತೀನಿ ಸ್ವಲ್ಪ, ಯಾಕಂದರೆ ನೀಡಲ್ ಒಳಗಡೆ ದಾರಗಳು ಹೋಗ್ಬೇಕಲ್ವ, ಅದಕ್ಕೋಸ್ಕರ. ಈ ಥರ ಮಾಡಿಕೊಂಡು ನಾನು ಅದನ್ನು ಸ್ಟ್ರೈಟ್ ಮಾಡ್ಕೊತೀನಿ. ಅಂದರೆ ಫುಲ್ ರೌಂಡ್ ಮಾಡ್ಕೊಳ್ಳೋದಿಲ್ಲ. ರೌಂಡ್ ಮಾಡಿಕೊಂಡ್ರೆ ಸೂಜಿ ಒಳಗಡೆ ಹೋಗೋದಿಲ್ಲ. ಈ ಥರ ಮಾಡಿಕೊಂಡು ಸೂಜಿ ಒಳಗಡೆ ನಾನು 127 ದಾರನೂ ಕೂಡ ಹಾಕ್ಕೊಂಡಿದ್ದೀನಿ. ಸೀರೆನೂ ಕೂಡ ಗೋಲ್ಡನ್ ಕಲರಲ್ಲಿದೆ. ಸೊ ನಾನು ಬರೀ ಕುಚ್ಚು ಕೂಡ ಒಂದೇ ಕಲರಲ್ಲಿ ಪೂರ್ತಿ ಕುಚ್ಚು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಗೋಲ್ಡನ್ ಕಲರ್ ದಾರನೇ ತೊಗೊಂಡಿದ್ದೀನಿ. ಈ ಥರ ಸೀರೆ ಒಳಗಡೆ ಸೀರೆಗೆ ಸೂಜಿ ಚುಚ್ಕೊಂಡು ದಾರಾನ ಎಳ್ಕೊತಾ ಇದ್ದೀನಿ ನಾನು. ದಾರ ಎಳ್ಕೊಂಡಾದ್ಮೇಲೆ ಸ್ವಲ್ಪ ನಾರ್ಮಲ್ ನೀವು ಕುಚ್ಚಿಗೆ ಯಾವ ಥರ ದಾರ ಬಿಡ್ತೀರೋ ಅದಕ್ಕಿಂತ ಇನ್ನೂ ಸ್ವಲ್ಪ ದಾರ ಉದ್ದನೇ ಬಿಟ್ಟು ಕುಚ್ಚಿಗೆ ಕಟ್ಕೊತೀರೋ ಅದೇ ಥರ ಝರಿ ಥ್ರೆಡ್ಡಲ್ಲಿ ಸೀರೆ ಕಟ್ಕೊಡಿ. ನಿಮಗೆ ಅದು ಏನು ಫಿಟ್ ಅನಿಸ್ಬೇಕದು, ಟೈಟಾಗಿ ಕೂತ್ಕೊಂಡಿದೆ ಅಂತ ಅನಿಸ್ಬೇಕು. ಅಷ್ಟು ನೀವು 167 ಈ ಥರ ಗಂಟು ಹಾಕ್ಕೊಳ್ಳಿ. ಕೆಲವರು 2, 3, 4 ಈ ಥರ ಹಾಕ್ತೀರಾ, ಆಮೇಲೆ ಅದು ಬಿಚ್ಚೋಗ್ಬಿಡುತ್ತೆ ಕುಚ್ಚು. ಸೊ ನಿಮಗೆ ಅದು ಟೈಟಾಗಿ ಕೂತ್ಕೊಂಡಿದೆ ಕುಚ್ಚು ಅನ್ನೋ ಅಷ್ಟು ನೀವು ಕುಚ್ಚು. ತುಂಬ ಜಾಸ್ತಿ ಹಾಕ್ತಾಯಿದ್ದೀನಿ ನಾನು, ತುಂಬ ಕಡಿಮೆ ಆ ಥರ ಎಲ್ಲ ಏನೂ ಅನಿಸಲ್ಲ. ನಿಮಗೆ ಆಲ್ಮೋಸ್ಟ್ 8, 9 ಆದರೂ ಬೇಕಾಗತ್ತೆ. ನಾನೀಗ ಕುಚ್ಚನ್ನ ಝರಿ ಥ್ರೆಡಲ್ಲಿ ಕಟ್ಕೊಂಡು ಹಿಂದ್ಗಡೆಯಿಂದ ನಾನು ಸೂಜಿ ಒಳಗಡೆ ಮಾಡ್ಕೊಂಡು ಎಳ್ಕೊತಾ ಇದ್ದೀನಿ. ಎಳ್ಕೊಂಡಿದ್ದಾದಮೇಲೆ ಝರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೀವು ಯಾವ ಲೆಂತಿಗೆ ಬೇಕೋ ಲೆಂತ್. ನಾನು ನೋಡಿ ಈ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಬೀಡ್ ಈಚೆ ಕಾಣೋದಿಲ್ಲ, ಬಟ್ ನಾವು ಒಳಗಡೆ ಹಾಕಿರ್ತೀವಿ. ಈ ಬೀಡ್ ಹಾಕ್ಬಿಟ್ಟು ನಾವು ಕುಚ್ಚು ಏನು ಹಾಕಿರ್ತೀವಿ ಅದ್ರ ಮಧ್ಯದಲ್ಲೇ ಸ್ವಲ್ಪ ಮೇಲ್ಗಡೆ ಮಾಡಿ ಒಂದು ಬೀಡನ್ನ ಇಟ್ಟು ಮತ್ತು ಕವರ್ ಮಾಡಿ. ಆ ಬೀಡಲ್ಲಿ ಚೂರು ನೀವು ಗಮ್ ಹಾಕಿದ್ರೂ ಪರವಾಗಿಲ್ಲ, ಎಲ್ಲಿ ಬಿದೋಗುತ್ತೆ ಅಂತ ಭಯ ಇರೋರು. ಬಟ್ ಅದೇನು ಬಿದೋಗೋದಿಲ್ಲ, ನಾವು ಟೈಟಾಗಿ ಕಟ್ಟಿರ್ತೀವಲ್ವ. ಸೊ ಆ ಬೀಡ್ ಒಳಗಡೆ ಹಾಕ್ಕೊಂಡು ನಾರ್ಮಲ್ ಮತ್ತೆ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ನೀವು ಬೀಡನ್ನ ಇಟ್ಕೊಂಡು ಮತ್ತೆ ಕುಚ್ಚು ಹೇಗೆ ಹಾಕ್ಕೊತೀರೋ ಅದೇ ಥರ ಕುಚ್ಚು ಹಾಕ್ಕೊಂಡೋಗಿ, ಅಂದರೆ ಝರಿ ಥ್ರೆಡ್ಡಲ್ಲಿ ಕುಚ್ಚನ್ನ ಕಟ್ಕೊಂಡೋಗಿ. ನಿಮ್ಗೆ ಎಷ್ಟು ಟೈಟ್ ಬೇಕು ಅನಿಸುತ್ತೋ ಅಷ್ಟು ಟೈಟಾಗಿ ಕಟ್ಕೊಳ್ಳಿ. ನೋಡಿ ನಾನು ಇಷ್ಟು ಕಟ್ಕೊಂಡು ಮತ್ತೇನ ಝರಿ ಥ್ರೆಡ್ನ ನಾನು ಕುಚ್ಚಿಂದ್ಗಡೆಯಿಂದ ಒಳಗಡೆಯಿಂದ ನಾನು ಎಳ್ಕೊಂಡು ನಾನು ಮತ್ತೆ ನನಗೆ ಯಾವ ಲೆಂತ್ ಬೇಕೋ ಕುಚ್ಚು ಆ ಲೆಂತಿಗೆ ನಾನು ಕಟ್ ಮಾಡ್ಕೊಳ್ತೀನಿ. ನೀವು ಸ್ಟಾರ್ಟಿಂಗ್ ಒಂದೇ ಸಲ ಕಟ್ ಮಾಡ್ಕೊಳ್ಳೋರು ಪರ್ಫೆಕ್ಟ್ ಇದ್ದೀರಾ ಅಂತಾದರೆ ಒಂದೇ ಸಲ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮತ್ತೆ ನೀವು ಬೇಕಾದ್ರೆ ನೀವು ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ಟ್ರಿಮ್ ಮಾಡ್ಕೋಬೋದು. ನಾನು ಮತ್ತೆ ಮೆಷರ್ಮೆಂಟ್ ನೆಕ್ಸ್ಟ್ ಕುಚ್ಚು ಹಾಕೋದಕ್ಕೆ ನಾನು ಈ ಥರ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಯೂಶ್ವಲಾಗಿ ಒಂದು 7-8 ಇಯರ್ಸಿಂದನೂ ಅದೇ ಬೀಡ್ ಮೆಷರ್ಮೆಂಟಲ್ಲೇ ನಾನು ಯೂಸ್ ಮಾಡ್ಕೊತೀನಿ. ಬೇಕಾದ್ರೆ ನೀವು ಫಸ್ಟ್ ಫಿಂಗರ್ ಇಲ್ಲ ತಂಬ್ ಈ ಥರ ಬೇಕಾದ್ರೂ ನೀವು ಗ್ಯಾಪು ನೋಡ್ಕೋಬೋದು. ನಿಮ್ಗೆ ಯಾವ ಥರ ಗ್ಯಾಪ್ ಬೇಕು ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ ಆ ಥರ ನೀವು ನಿಮ್ಗೆ ಹೇಗೆ ಕಂಫರ್ಟಬಲ್ ಯಾವ ಥರ ಇಷ್ಟ ಆಗುತ್ತೋ ನೀವು ಆ ಥರ ಗ್ಯಾಪ್ ಮಾಡಿಕೊಂಡು ನೆಕ್ಸ್ಟ್ ಕುಚ್ಚು ಹಾಕೊಬೋದು. ನಾನು ಈ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ.
ಮತ್ತು ನಾನು ನಾರ್ಮಲಾಗಿ ಇನ್ನೊಂದು ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಬೇಬಿ ಕುಚ್ಚು ಯಾವ ಥರ ಹಾಕ್ಕೊಂತೀರೋ ಅದಕ್ಕಿಂತ ಇನ್ನೂ ಸ್ವಲ್ಪ ಮುಂದೆನೇ ದಾರ ಬಿಡಿ, ಯಾಕಂದರೆ ಸ್ವಲ್ಪ ಲೆಂತ್ ಬೇಕಾಗತ್ತಲ್ಲ, ನಾವು ಮತ್ತೆ ಇನ್ನೊಂದು ಕೆಳಗಡೆ ಇನ್ನೊಂದು ಕುಚ್ಚು ಥರ ಕಟ್ಕೊತೀವಲ್ಲ ಅದಕ್ಕೋಸ್ಕರ. ನಾನು ಝರಿ ಥ್ರೆಡ್ಡಿಂದ ಮತ್ತೆ ಈಗ ಕುಚ್ಚನ್ನ ಕಟ್ಕೊಂಡಿದ್ದಾದಮೇಲೆ ಮತ್ತು ನಾನು ಝರಿ ಥ್ರೆಡಲ್ಲಿ ಸೀರೆ ಕುಚ್ಚು ಕಟ್ಕೊಂಡಿದ್ದಾದಮೇಲೆ ಹಿಂದ್ಗಡೆಯಿಂದ ಸೂಜಿ ಒಳಗಡೆ ಹಾಕ್ಕೊತೀನಿ. ನಾನು ಒಳಗಡೆ ಹಾಕ್ಕೊಂಡು ಮತ್ತೆ ನಾನು ಕಟ್ ಮಾಡ್ಕೊಳ್ತೀನಿ ಝರಿ ಥ್ರೆಡ್ನ. ಮತ್ತು ನಾನು ಏನು ಬೀಡ್ ತೊಗೊಂಡಿದ್ದೆ ಅದು ಬೀಡನ್ನ ಕುಚ್ಚು ಮಧ್ಯದಲ್ಲಿಟ್ಟು ಟೈಟಾಗಿ ಅದು ಕರೆಕ್ಟಾಗಿ ಕೂತ್ಕೊಂಡಿದೆ ಅಂತ ನೋಡ್ಕೊತೀನಿ ಫಿಂಗರ್ಸಲ್ಲೇ. ಅದು ಕೂತ್ಕೊಂಡಿದೆ ಅಂತ ಅಂದಮೇಲೆ ನೀವು ಬೇಕಾದ್ರೆ ಗಮ್ ಬೇಕು ಅಂದರೆ ನೀವು ಚೂರು ಬೀಡ್ ಏನಿದೆ ಆ ಬೀಡಿಗೆ ಸ್ವಲ್ಪ ಗಮ್ ಹಾಕ್ಬಿಟ್ಟು ನೀವು ಪೇಸ್ಟ್ ಮಾಡ್ಕೋಬೋದು. ನಾನು ಹಾಗೇ ಇಟ್ಕೊತೀನಿ, ಯಾಕಂದರೆ ನಾನು ಮಧ್ಯದಲ್ಲಿ ಕರೆಕ್ಟಾಗಿ ಬೀಡ್ ಇಟ್ಟಿರ್ತೀನಿ. ಬೀಡ್ ಇಟ್ಟು ಮತ್ತು ನೀವು ನಾರ್ಮಲಾಗಿ ಕುಚ್ಚು ಹಾಕ್ಕೊಳ್ಬೋದು ನೋಡಿ ಈ ಥರ. ಮತ್ತು ನಾನು ಕಟ್ಕೊತೀನಿ ಈ ಥರ ನೋಡಿ, ಈ ಥರ ಬರುತ್ತೆ ಡಿಸೈನ್ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಒಂಥರ ಬೇಬಿ ಕುಚ್ಚು ಅಂತಲೂ ಅನಿಸುತ್ತೆ ಮತ್ತು ಡಿಸೈನ್ ಇರೋ ಕುಚ್ಚು ಅಂತ ಕೂಡ ಅನಿಸುತ್ತೆ. ನಾನು ಪೂರ್ತಿ ಸೀರೆ ಪೂರ್ತಿ ಕೂಡ ಗೋಲ್ಡನ್ ಕಲರ್ ಥ್ರೆಡ್ಡಲ್ಲೇ ಒಂದೇ ಥ್ರೆಡ್ಡಿಂದಾನೇ ನಾನು ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡ್ಕೊತೀನಿ. ನಾನು ಬೇರೆ ಒಂದು ಕುಚ್ಚಿಗೆ ಒಂದು ಕಲರ್, ಇನ್ನೊಂದು ಕುಚ್ಚಿಗೆ ಒಂದು ಕಲರ್, ಈ ಥರ ನಾನು ಕಾಂಟ್ರಾಸ್ಟ್ ಕೊಡ್ತಾ ಇಲ್ಲ. ಇದಕ್ಕೆ ಒಂದೇ ಕಲರಲ್ಲೇ ಕುಚ್ಚು ಪೂರ್ತಿ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕುಚ್ಚು ಅದು ಕಟ್ಟಾದಮೇಲೆ ಝರಿ ಥ್ರೆಡ್ನ ಮತ್ತೆ ಕುಚ್ಚು ಹಿಂದ್ಗಡೆಯಿಂದ ಎಳ್ಕೊಂಡು ಮಧ್ಯದಲ್ಲಿ ಮತ್ತೆ ಕಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಕುಚ್ಚು ಯಾವ ಮೆಜರ್ಮೆಂಟಿಗೆ ಬೇಕೋ ಆ ಮೆಜರ್ಮೆಂಟಿಗೆ ಕಟ್ ಮಾಡ್ಕೊಳ್ಳಿ. ಯೂಶ್ವಲಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಕುಚ್ಚನ್ನ ಟ್ರಿಮ್ಮರ್ ಕೂಡ ಯೂಸ್ ಮಾಡ್ತಾರೆ. ನಾನು ಯಾವಾಗಲೂ ನಾನು ಸಿಝರ್ನೇ ಯೂಸ್ ಮಾಡಿಕೊಂಡು ನನ್ನ ಪ್ರಾಕ್ಟೀಸ್ ಅದು. ನಾನು ಸಿಝರೇ ಯೂಸ್ ಮಾಡ್ಕೊತೀನಿ ನೋಡಿ. ಡಿಸೈನ್ ಈ ಥರ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇವನ್ ಬರೀ ಬೇಬಿ ಕುಚ್ಚು ಅಲ್ಲ, ಬೀಡ್ ಕುಚ್ಚು ಅಲ್ಲ, ಸ್ವಲ್ಪ ಡಿಸೈನಿಂದ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಈ ಡಿಸೈನ್ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.